ಕೆಆರ್ಪುರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಮೀಸಲಾತಿಗಳು ಪ್ರಕಟವಾಗಿದ್ದು, ಪೂರ್ವ ನಗರ ಪಾಲಿಕೆಯ ರಾಜರಾಜೇಶ್ವರಿ ದೇವಸ್ಥಾನ ವಾರ್ಡ್ ನಂಬರ್ 13ಕ್ಕೆ ಹಿಂದುಳಿದ ವರ್ಗಗಳ ಆಗಿ ಅವಕಾಶ ಮಾಡಿಕೊಟ್ಟ ನಾಯಕರಿಗೆ ಪೂರ್ವ ಜಿಲ್ಲಾ ಉಪಾಧ್ಯಕ್ಷ ಡಾ ವಸೀಂ ಪಾಷಾ ಧನ್ಯವಾದ ತಿಳಿಸಿದ್ದಾರೆ. ರಾಜರಾಜೇಶ್ವರಿ ದೇವಸ್ಥಾನ ವಾರ್ಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಜನಾಂಗ ಹೆಚ್ಚಾಗಿದ್ದು, ಈ ಬಾರಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದು, ಮಾಜಿ ಎಂಎಲ್ಸಿ ಎಂ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಡಿಕೆ ಮೋಹನ್ ಬಾಬು, ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ರವರ ಆಶೀರ್ವಾದದಿಂದ ನನಗೆ ಟಿಕೆಟ್ ಸಿಗುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಪಂಚ ಪವರ್ ಟಿವಿ, ಬೆಂಗಳೂರು. ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಮತ್ತೊಬ್ಬ ನಾಯಕರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರು, ನಮ್ಮ ಜಿಬಿಎ ಉಸ್ತುವಾರಿಗಳಾದಂಥ ಸಚಿವರಾದ ಬೈರತಿ ಸುರೇಶ್ ಅಣ್ಣ ಅವರು ಹಾಗೂ ನನ್ನ ನಾಯಕರಾದ ನಾರಾಯಣ ಸಮಣ್ಣ ಅವರು, ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮೋಹನ್ ಬಾಬಣ್ಣ ಅವರು, ಹಾಗೆ ನಮ್ಮ ಇನ್ನೊಬ್ಬರು ಮಾಜಿ ಶಾಸಕರು ಪೂರ್ಣಿಮಾ ಮೇಡಮ್ ಅವರು, ನಮ್ಮ MLCಗಳಾದ ಸೀನಣ್ಣ ಅವರು, ಎಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ರಾಜರಾಜೇಶ್ವರಿ ತಾಯಿಯ ಆಮೇಲೆ ಅಲ್ಲ ಆಶೀರ್ವಾದದಿಂದ ನಮ್ಮ ವಾರ್ಡು ನಮ್ಮ ಜನಾಂಗಕ್ಕೆ ಅನುಕೂಲ ಆಗದಂಗೆ ಮಾಡಿದ್ದಾರೆ. ಅದಕ್ಕೆ ನಾನು ಒಂದೇ ಒಂದು ರಿಕ್ವೆಸ್ಟು, ನಮ್ಮ ಜನಾಂಗ ಜಾಸ್ತಿ ಇದೆ, ಯಾವತ್ತೂ ಕೂಡ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷದ ಪರ ಇದೆ. ಆದ್ದರಿಂದ ರಾಜರಾಜೇಶ್ವರಿ ವಾರ್ಡು ನಮ್ಮ ಜನಾಂಗಕ್ಕೆ ನಾನು ಸಹ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ, ಒಂದು ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಅದೇ ರೀತಿಯಾಗಿ KR ಕ್ಷೇತ್ರದಲ್ಲಿ ಕನಿಷ್ಠ 3 ರಿಂದ 4 ಜನಕ್ಕೆ ಮುಸಲ್ಮಾನರಿಗೆ ನೀವು ಒಂದು ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ನಾವೊಂದು ನಮ್ಮ ನಾಯಕರನ್ನ ಒಂದು ರಿಕ್ವೆಸ್ಟನ್ನು ಮಾಡಿದ್ರಿ, ಅಣ್ಣ ಈ ರೀತಿ ನಮ್ಗೆ ಸಹಾಯ ಆಗಬೇಕು, ಆ ರೀತಿ ಒಂದು ಕ್ಯಾಟಗರಿ ಮಾಡಿಕೊಡಿ ಅಂತ ಹೇಳಿದ್ರಿ. ನಮಗೆ ಸಹಾಯ ಆಗುವಂಥ ಕ್ಯಾಟಗರಿ ನಮ್ಮ ನಾಯಕರಾದ ನಾರಾಯಣ ಸಮಣ್ಣ ಅವರು ಸಹಾಯದಿಂದ, ನಮಗೆ ನಮ್ಮ ಬಾಬಣ್ಣ ಅವರ ಸಹಾಯದಿಂದ, ಮೇಡಮ್ ಅವರ ಸಹಾಯದಿಂದ ನಮಗಾಗಿದೆ. ಭಾಳ ಸಂತೋಷದ ಮಾತು. ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಿಸ್ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಏನು ಈ KR ಅಲ್ಲಿ ರಾಜರಾಜೇಶ್ವರಿ ವಾರ್ಡ್ ಅಂತ ಮಾಡಿದ್ದಾರೆ, ಆ ವಾರ್ಡಲ್ಲಿ ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ನಾವು ಕೆಲಸ ಮಾಡಿ ಮುಂದಿನ KR ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಂದು ಶಾಸಕರಾಗಬೇಕು. ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ನಾವು ಸಹ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಮೂಲಕ ನಮ್ಮ ನಾಯಕರನ್ನ ಹೇಳ್ತೀನಿ.